ನ್ಯಾಯಪರ. ಬಳ್ಳಾರಿ ನಗರದಲ್ಲಿ 3 ದಿನಗಳ ಕಬಡ್ಡಿ ಪಂದ್ಯಾವಳಿ ಮುಕ್ತಾಯ. 3 ದಿನಗಳ ಈ ಕಬಡ್ಡಿ ಪಂದ್ಯಾವಳಿಗಳಲ್ಲಿ ಪ್ರತಿಯೊಂದು ಪಂದ್ಯದಲ್ಲಿ ಸೃಜನಾತ್ಮಕವಾಗಿ ಆಟವಾಡಿ ಚಾಣಾಕ್ಷದಿಂದ ಅತ್ಯುತ್ತಮ ರೈಡರ್ ಆಗಿ ಅಂಕಗಳನ್ನು ಗಳಿಸಿದ ಕೀರ್ತಿ ಆಳ್ವಾಸ್ ಕಾಲೇಜಿನ ಕಬಡ್ಡಿ ಪ್ರತಿಭೆ ಶ್ರೀನಿವಾಸ್ ಹೊಸಮನೆ ಅವರಿಗೆ ಸಲ್ಲುತ್ತದೆ. ಪುರುಷರು ಕಬಡ್ಡಿ ಪಂದ್ಯಾವಳಿಯಲ್ಲಿ ತುಂಗಭದ್ರಾ ಸಿರಗುಪ್ಪ ತಂಡಕ್ಕೆ ಜಯ ಕೊಟ್ಟರು. ತಂಡ 2ನೇ ಸ್ಥಾನ ಹಾಗೂ ಮಹಿಳೆಯರ ಕಬಡ್ಡಿ ಪಂದ್ಯಾವಳಿ ಬಳ್ಳಾರಿ ಯೋಧ ತಂಡಕ್ಕೆ ಪ್ರಥಮ ಸ್ಥಾನ. ಹಗರಿಬೊಮ್ಮನಹಳ್ಳಿ ತಂಡ 2ನೇ ಸ್ಥಾನ. ನಗರದ ಗಾಂಧಿ ಭವನದಲ್ಲಿ ಒಳಾಂಗಣದಲ್ಲಿ ಬಳ್ಳಾರಿ ಜಿಲ್ಲಾ ಆಮೆಚೂರು ಕಬಡ್ಡಿ ಅಸೋಸಿಯೇಷನ್ ಹಾಗೂ ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲಾ ಮಹಿಳಾ ಹಾಗೂ ಪುರುಷರ ಕಬಡ್ಡಿ ಪಂದ್ಯಾವಳಿ 2024 3 ದಿನಗಳ ಕಾಲ ಉತ್ತಮವಾಗಿ ನಡೆಯಿತು. ಬಳ್ಳಾರಿ, ಸುಂಡೂರು, ಹಗರಿಬೊಮ್ಮನಹಳ್ಳಿ, ಹೂವಿನ ಹಡಗಲಿ, ಕೊಡ್ಲಿಗಿ, ಕೊಟ್ಟೂರು, ಬಳ್ಳಾರಿ ಗ್ರಾಮೀಣ ಮತ್ತು ಹರಪನಹಳ್ಳಿ ಕಬಡ್ಡಿ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ದರು. ಲೀಗ್, ಸೆಮಿಫೈನಲ್ ಹಾಗೂ ಫೈನಲ್ ಸೇರಿ ಒಟ್ಟು 48 ಕಬಡ್ಡಿ ಪಂದ್ಯಾವಳಿಗಳು 3 ದಿನಗಳ ಕಾಲ ನಿರಂತರವಾಗಿ ನಡೆದವು. ಮಹಿಳಾ ಕಬಡ್ಡಿ ಫೈನಲ್ ಪಂದ್ಯದಲ್ಲಿ ಹಗರಿಬೊಮ್ಮನಹಳ್ಳಿ ತಂಡ ಹಾಗೂ ಬಳ್ಳಾರಿ ಯೋಧ ತಂಡ ಇಬ್ಬರ ನಡುವೆ ನಡೆಯಿತು. ಬಳ್ಳಾರಿ ಯೋಧ ತಂಡ 23 ಅಂಕ, ಹಗರಿಬೊಮ್ಮನಹಳ್ಳಿ ತಂಡ 9 ಅಂಕ ಪಡೆದು 14 ಅಂಕಗಳ ಅಂತರದಲ್ಲಿ ಬಳ್ಳಾರಿ ಯೋಧ ಮಹಿಳಾ ತಂಡ ಫೈನಲ್ ಪಂದ್ಯದಲ್ಲಿ ಜಯಗಳಿಸಿತು. ಮಹೇಶ್ವರಿ ಉತ್ತಮ ರೈಡ್ಗಳನ್ನು ಮಾಡಿದರು. ತಲಾ 5,000 ಪ್ರೋತ್ಸಾಹಧನ. ಫೈನಲ್ನಲ್ಲಿ ಬಳ್ಳಾರಿ ಯೋಧ ಮಹಿಳಾ ಕಬಡ್ಡಿ ತಂಡದ ಆಟಗಾರರು, ತರಬೇತುದಾರರು ಹಾಗೂ ಮ್ಯಾನೇಜರ್ ಸೇರಿ 14 ಜನರಿಗೆ ತಲಾ 5,000 ರೂಪಾಯಿ ಪ್ರೋತ್ಸಾಹಧನವನ್ನು ಕಾಂಗ್ರೆಸ್ ಪಕ್ಷದ ಮುಖಂಡ ಹಳ್ಳಿ ಸಿದ್ದೇಗೌಡ ನೀಡುತ್ತಾರೆ ಎಂದರು. ಮಹಿಳಾ ತಂಡದ ರೈಡರ್ ಮಹೇಶ್ವರಿ ಉತ್ತಮ ರೈಡ್ ಮಾಡಿ ಪಂದ್ಯ ಗೆಲ್ಲಲು ಕಾರಣರಾದರು. ಈ ಪಂದ್ಯಾವಳಿಯಲ್ಲಿ ರಾಷ್ಟ್ರೀಯ ತೀರ್ಪುಗಾರರಾದ ಗದಗಿನ BH ಹಡಪದ ನರಸಿಂಹ ಹಾಗೂ ಪಂದ್ಯಾವಳಿ ನಿರ್ಣಾಯಕರಾದ ಡಾಕ್ಟರ್ ಭಾಷಾ, ಶ್ರೀನಿವಾಸ್ ಚಂದ್ರಶೇಖರ ಇನ್ನಿತರರು ಇದ್ದರು. ಬಂಡಿಹಟ್ಟಿಯ ಷಣ್ಮುಖ ಬಸಪ್ಪ, ಪಂಪಾವತಿ ಮತ್ತು ಇನ್ನಿತರು ಸಂಯೋಜಕರಾಗಿ ಕರ್ತವ್ಯ ನಿರ್ವಹಿಸಿದರು. ಈ ಸಮಯದಲ್ಲಿ ಜಿಲ್ಲಾ ಆಮೆಚೂರು ಕಬಡ್ಡಿ ಅಸೋಸಿಯೇಷನ್ನ ಎಲ್ಲ ಪದಾಧಿಕಾರಿಗಳು ಹಾಗೂ ದಾನಿಗಳಿಂದ ಪಂದ್ಯಾವಳಿ ಉತ್ತಮವಾಗಿ ನಡೆಯಿತು.